ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮನೆಯಲ್ಲಿ ಪೂಜೆ ಆಗ್ತಾ ಉಂಟು. ಪೂಜೆದೊಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ, ತೆಗೆಸಿದ್ದೀನಿ ವೀಡಿಯೋ. ಹೀಗೆ ಅಂತ ಬೆಳಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ. ಬೆಳಗ್ಗೆ ತಿಂಡಿ ಗಟ್ಟಿ ಅಂತ ಹೇಳ್ತೀವಿ ನಾವು. ಈಚೆ ಗಟ್ಟಿ ಅಂದರೆ ಬಾಳೆಯಲ್ಲಿ. ಇದು ರೆಸಿಪಿ ಆಲ್ರೆಡಿ ಸುಮಾರು ಸಲ ತೋರಿಸಿದ್ದೇನೆ ನಾನು. ಬೆಳಿಗ್ಗೆ ಅಂತ ತಿಂಡಿ ಮಾಡೋ ಅಂತ ಹೇಳುವಾಗ ಒಂದು ತಿಂಡಿ, ಯಾವುದೋ ಒಂದು ತಿಂಡಿ ಮಾಡೋದು. ಮಧ್ಯಾಹ್ನಕ್ಕೆ ಈಗ ಸಂಜೆಗೆ ಅಮ್ಮ ಗೋಬಿ ಮಂಚೂರಿ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಿದ್ದಾರೆ. ಗೋಬಿ ಎಲ್ಲ ಕಟ್ ಮಾಡಿ ಉಪ್ಪು ನೀರಲ್ಲಿ ನೆನೆಸಿಟ್ಟು ಅದು ಸ್ವಲ್ಪ ಅರ್ಧ ಬೇಯಿಸಬೇಕು. ಇದು ನೋಡಿ, ಕಡಲೆ ಹಿಟ್ಟು, ಕಾರ್ನ್ಫ್ಲವರು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಬೇಕು, ಕ್ರಿಸ್ಪಿ ಬರ್ತದೆ ಅಂತ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ. ಇದು ನೋಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ನೀರುಳ್ಳಿ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ರೆಡಿ ಮಾಡಿ ಇಟ್ಕೊಂಡು ಇದನ್ನು ಸಂಜೆಗೆ ರೆಡಿ ಮಾಡಿಕೊಳ್ಳಿಕ್ಕೆ ಎಲ್ಲ ಮಧ್ಯಾಹ್ನವೇ ಮಾಡಿಡ್ತಿದ್ದಾರೆ. ಮಧ್ಯಾಹ್ನ ಊಟಕ್ಕೆ ರೆಡಿ ಆಗ್ತಾ ಉಂಟು, ತಯಾರಿ ಮಾಡ್ತಾರೆ. ಅನ್ನ ಎಲ್ಲ ತೊಗೊಂಡಿಟ್ಟಿದ್ದಾರೆ. ಗೋಬಿ ಮಂಚೂರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅನ್ನ ತೊಗೊಂಡು ಊಟ ಮಾಡಿಬಿಡುವ. ಆಚೆ ಊಟ ಮಾಡಿಬಿಟ್ರೆ ಮತ್ತು ಸಂಜೆಗೆ ರೆಡಿ ಮಾಡಲಿಕ್ಕಾಗ್ತದೆ ಅಂತ. ಇದು ಗೋಬಿ ಮಂಚೂರಿಗೆ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹಳದಿ ಹುಡಿ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದಾರೆ. ಯಾಕೆಂದರೆ ಅದು ಗೋಬಿ ಸ್ವಲ್ಪ ನ್ಯಾಚುರಲ್ಲಾಗಿ ಮಾಡೋದು ಅಂತ, ಕಲರೆಲ್ಲ ಯೂಸ್ ಮಾಡೋದು ಬೇಡ ಅಂತ, ಹಾಗೆ ನ್ಯಾಚುರಲಾಗಿ ಮಾಡೋದು ಅಂತ ಮಿಕ್ಸ್ ಮಾಡಿ ಅದು ಅರ್ಧ ಬೆಂದ ಗೋಬಿಯನ್ನು ಇದಕ್ಕೆ ಮಿಕ್ಸ್ ಮಾಡಿ ಇಡೋದು ಅಂತ ರೆಡಿ ಮಾಡಿದ್ದಾರೆ. ಇಷ್ಟು ಗಟ್ಟಿ ಬೇಕದು, ಯಾಕೆಂದರೆ ಅದು ಸ್ವಲ್ಪ ಗೋಬಿ ಮೇಲೆ ನಿಲ್ಲಬೇಕಲ್ಲ, ಹಾಗೆ ಸ್ವಲ್ಪ ಗಟ್ಟಿಯಲ್ಲೇ ಕಲಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಇದೆಲ್ಲ ಮಾಡೋದಂದರೆ ಭಾರಿ ಇಷ್ಟ ಅವರಿಗೆ. ಹಾಗಾಗಿ ಎಲ್ಲ ರೆಡಿ ಮಾಡಿ ಫಸ್ಟ್ ಇಟ್ಕೊಳ್ಳುವ, ಮತ್ತು ಊಟ ಮಾಡಿ ಮತ್ತು ಸಂಜೆಗೆ ಇದು ಮಾಡುವ ಅಂತ ನೋಡಿ. ಗೋಬಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಉಪ್ಪೆಲ್ಲ ಸ್ವಲ್ಪ ಎಳ್ಕೊಳ್ತದಲ್ಲ ಅದು. ಹಾಗಾಗಿ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕಿದ್ದಾರೆ, ಹಳದಿ ಹುಡಿ, ಆದರೆ ಅದು ಗೊತ್ತಾಗ್ತಿಲ್ಲ ಕಲರಲ್ಲಿ. ಹಾಗಾಗಿ ಇದು ಮಾಡ್ತಿದ್ದಾರೆ ನೋಡಿ. ಈಗ ಫ್ರೈ ಮಾಡಿ ಇಟ್ಕೊಂಡು ನೋಡಿ, ಹಳದಿ ಕಾಣ್ತಾ ಉಂಟು ನೋಡಿ. ಅದಕ್ಕೆ ಯಾವುದೇ ಕಲರ್ ಯೂಸ್ ಮಾಡಲಿಲ್ಲ. ಹಾಗಾಗಿ ಇದು ರೆಡಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ತಿನ್ಲಿಕ್ಕೆ ಕ್ರಿಸ್ಪಿ ಆಗಿತ್ತು. ಮಾತ್ರ ಗೋಬಿ ಮಾಡಲಿಕ್ಕಿಂತ ಮುಂಚೆ ಕೆಲವು ತಿಂದು ಖಾಲಿ ಮಾಡಿದ್ವಿ ನಾವೇ. ಯಾಕೆಂದರೆ ಉಪ್ಪು ಖಾರ ಎಲ್ಲ ಒಳ್ಳೆ ಎಳೆದು ಇದಾಗಿತ್ತು. ಹಾಗಾಗಿ ತೆಗೆದು ಕಡಲೆ ಹಿಟ್ಟಿನ ತೆಗೆದು ಬಿಟ್ಟಿದ್ದಾರೆ ನೋಡಿ. ಈ ಥರ ಬಂದಿದೆ, ಟಿಶ್ಯೂ ಪೇಪರ್ಗೆ ಹಾಕಿಟ್ಟಿದ್ದಾರೆ ನೋಡಿ. ಈ ಥರ ಬಂದಿದೆ ಇದೀಗ. ಅದ್ರ ಮಿಡ್ಲಲ್ಲಿ ಊಟ ಮಾಡ್ಕೊಂಡ್ಬಿಡುವ ಅಂತ ಊಟ ಮಾಡಿದ್ದಾರೆ. ಒಂದು ಚಪಾತಿ, ಸ್ವಲ್ಪ ಗ್ರೇವಿ, ಸ್ವಲ್ಪ ಸಾರು ಮಾಡಿಟ್ಟಿದ್ದಾರೆ. ಅದನ್ನು ಸಹ ಊಟ ಮಾಡಿ ಮತ್ತೆ ಬೇರೆ ಕೆಲಸ ಮಾಡುವ ಅಂತೇಳಿ ಕೆಲಸದ ಮಿಡ್ಲಲ್ಲಿ ಮಧ್ಯಾಹ್ನದಷ್ಟು ಊಟ ಮಾಡಿ ಗೋಬಿ ಮಂಚೂರಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸಂಜೆಗೆ. ಅದ್ರ ಮಿಡ್ಲಲ್ಲಿ ಮಾಡಿದ್ದಾರೆ ಊಟ ಮಾಡಿ. ನೋಡಿ, ಇದು ಹಣ್ಣಾಗಿ ಟೊಮೊಟೊ, ಇದು ಉಂಟಲ್ಲ ಎಂಥದ್ದು ಕಾಶ್ಮೀರಿ ಚಿಲ್ಲಿ ಪೌಡರು, ಅದು ಸ್ವಲ್ಪ ಹಾಕಿದರೆ ನ್ಯಾಚುರಲ್ ಕಲರ್ ಬರ್ತದೆ. ಟೊಮೊಟೊ ಮಾತ್ರ ಹಣ್ಣಾಗಿರಬೇಕು. ಅದಕ್ಕೆ ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಅದರೊಟ್ಟಿಗೆ ಹಾಕಿಬಿಡೋದು. ಹಾಕಿಬಿಟ್ರೆ ಅದು ಕಲರ್ ಚೆಂದ ಬಂದಿದೆ. ನೋಡಿದ್ವಿ ಕಲರ್ ಎಷ್ಟು ಒಳ್ಳೆ ಬಂದಿದೆ ಅಂತ. ಯಾವ ಫುಡ್ ಕಲರ್ ಸಹ ಯೂಸ್ ಮಾಡಲಿಲ್ಲ, ಹಾಗೆ ನ್ಯಾಚುರಲಾಗಿ ಬಂದಿದೆ ನೋಡಿ. ಆದರೆ ನಾವು ಟೊಮೊಟೊ ಉಂಟಲ್ಲ, ಅದು ಒಳ್ಳೆ ಕಲರ್ ಬಂದಿರಬೇಕು. ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದರೆ ಕಲರ್ ಒಳ್ಳೆ ಕಲರ್ ಬರ್ತದೆ ಅಂತಲೇ ಹೇಳ್ಬೋದು ನೋಡಿ. ನೀರುಳ್ಳಿ, ಕಾಯಿ ಮೆಣಸು, ಬೆಳ್ಳುಳ್ಳಿ ಗುದ್ದಿ ಹಾಕಿದ್ದಾರೆ. ಅದನ್ನು ವೀಡಿಯೋ ಮಾಡಲಿಕ್ಕೆ ಸಿಗಲಿಲ್ಲ ಅದಕ್ಕೆ. ಅದನ್ನೊಳ್ಳೆ ಒಗ್ಗರಣೆ ಮಾಡಿಕೊಂಡು ಚೆಂದ ಮಾಡಿ, ಬೆಳ್ಳುಳ್ಳಿ ಕಾಣ್ತಾ ಉಂಟು ಅಂತ ಅಂದ್ಕೊಳ್ತೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದರೂ ಸಾಕ್ತದೆ, ಸಿಪ್ಪೆ ತೆಗೆದು ಗುದ್ದಿ ಹಾಕಿದರೆ ಸಾಕ್ತದೆ. ಅದು ಸಹ ಚೆಂದ ಮಾಡಿ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿಕೊಂಡು ಅದು ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಬ್ರೌನಿಷ್ ಬೇಗ ಬರ್ತದೆ ಅಂತ ಹೇಳ್ತಾರೆ. ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಬರ್ತದೆ. ನಾನು ಉಪ್ಪು ಹಾಕಲಿಲ್ಲ. ನೋಡಿ, ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆಗಿದೆ ನೋಡಿ. ಈಗ ಆದಮೇಲೆ ನಾವು ಟೊಮೊಟೊ ಸಾಸು ನಾವು ಮಾಡಿಟ್ಕೊಂಡಿದ್ದೀವಲ್ಲ, ಹಾಗೆ ಅದಕ್ಕೆ 2 ಕಾಯಿ ಮೆಣಸೆಲ್ಲ ಹಾಕಿ, ನಾವು ಯಾವುದೇ ಸಾಸ್ ಎಲ್ಲ ಯೂಸ್ ಮಾಡಲಿಲ್ಲ. ಹಾಗೆ ನ್ಯಾಚುರಲಾಗಿ ಮಾಡಿದ್ವಿ ನೋಡಿ. ಎಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ. ಅದು ಕಲರ್ ಹಾಕಿದೆ ಅಂತ ಎನಿಸ್ಬೇಕು, ಅಷ್ಟು ಒಳ್ಳೆ ಕಲರ್ ಬಂದಿದೆ. ನೀವು ಸಹ ಒಂದು ಸಲ ಮಾಡಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪಕ್ಕೆ ಒಳ್ಳೆ ಅದು ಸ್ವಲ್ಪ ಗ್ರೇವಿ ಸರಿ ತಿಕ್ಕಾಗಿ ಹಸಿ ವಾಸನೆ ಹೋಗೋವರೆಗೆ ಒಳ್ಳೆ ಬೇಯಬೇಕು ಗೋಬಿ ಮಂಚೂರಿ. ಹಸಿ ವಾಸನೆ ಹೋದ ನಂತರ ಸ್ವಲ್ಪ ಎಣ್ಣೆ ಸೈಡ್ ಸ್ವಲ್ಪ ನಾವು ಹಾಕಿದ ಎಣ್ಣೆ ಸ್ವಲ್ಪ ಬಿಡಬೇಕು ನೋಡಿ. ಈಗ ಬಿಟ್ಟಿದೆ ನೋಡಿ. ಈಗ ನೋಡಿ, ನ್ಯಾಚುರಲಾಗಿ ಫ್ರೈ ಮಾಡಿಟ್ಟ ಗೋಬಿಯನ್ನೆಲ್ಲ ಮಿಕ್ಸ್ ಮಾಡ್ತಿದ್ದಾರೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ. ನಾವು ಹೊರಗಡೆಯಿಂದ ತಂದು ಕೊಟ್ಟು ಯಾವಾಗ ಇದು ಫ್ರೈ ಮಾಡಿದ ಎಣ್ಣೆಯಲ್ಲೆಲ್ಲ ಮಾಡಿ ಆರೋಗ್ಯ ಹಾಳು ಮಾಡೋಕ್ಕಿಂತ ಮನೆಯಲ್ಲೇ ನ್ಯಾಚುರಲಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳು ಸಹ ಖುಷಿ ಪಡ್ತಾರೆ. ವಯಸ್ಸಾದವ್ರಿಗೂ ಒಂದು ಕೆಲಸ ಆಗ್ತದೆ, ಏನೋ ಒಂದು ಮಾಡ್ತಾರೆ ಅಲ್ಲ, ಒಂದು ಖುಷಿ ಪಟ್ಕೊಂಡು ತಿನ್ನಬೇಕು ನೋಡಿ. ಇದು ಮಿಕ್ಸ್ ಮಾಡ್ಕೊಂಡಿದ್ದಾರೆ ನೋಡಿ, ಎಷ್ಟು ಚೆಂದಾಗಿದೆ ಅಂತ. ಹೊರಗಡೆ ನಾವು ಕೆಲಸ ಮಾಡಿ ಬರುವಾಗ ಒಂದು ಪ್ಲೇಟ್ ತೊಗೊಂಡು ಬಂದು ತಿಂದುಬಿಡ್ತೀವಿ. ಆದರೆ ಅದು ಯಾವಾಗ ಮಾಡಿರ್ತಾರೆ, ಏನು ಮಾಡಿರ್ತಾರೆ ಅಂದರೆ ಗೊತ್ತಾಗೋದಿಲ್ಲ. ನಾವೇ ಮನೇಲಿ ಫ್ರೀ ಇದ್ದಾಗ ಒಂದೊಂದು ಮಾಡಿದರೆ ನಮಗೂ ಸಹ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಮತ್ತು ಮಕ್ಕಳಿಗೆ ಸಹ ಬಾಯಿ ತುಂಬ ತಿಂದಾಗ ಆಗ್ತದೆ ಅಂತೇಳಿ ಒಂದು ಗೋಬಿ ಮಂಚೂರಿ ಮಾಡಿದ್ದೀನಿ ನೋಡಿ. ಓಕೆ, ಈಗ ಇದಕ್ಕೆ ಸ್ವಲ್ಪ ನೀರುಳ್ಳಿ, ಸ್ವಲ್ಪ ಕಾಯಿ ಮೆಣಸು ಹಾಕಿದರೆ
ಇದು ಸೂಪರಾಗಿ ಒಂದು ಗೋಬಿ ಮಂಚೂರಿ ನೋಡಿ, ನ್ಯಾಚುರಲ್ ಆಗಿ ಗೋಬಿ ಮಂಚೂರಿ ರೆಡಿಯಾಗಿದೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಯಿತು. ನೀವು ಒಂದು ಸಲ ಖಂಡಿತ ಮಾಡಿ, ನಿಮಗೂ ಸಹ ಇಷ್ಟ ಆಗ್ತದೆ. ಲಿಂಬೆ ಹುಳಿ ಹಾಕಿ ಉಪ್ಪೆಲ್ಲ ನೋಡ್ಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಲಾಸ್ಟಿಗೆ ಸ್ವಲ್ಪ ನೀರುಳ್ಳಿ ಹಾಕಿ ಒಳ್ಳೆ ಗೋಬಿ ಮಂಚೂರಿಯನ್ ಅಂತ ಹೇಳ್ಬೋದು. ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತ ಹೇಳಿ. ಹಾಗೆ ನನ್ನ ವೀಡಿಯೋಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.